ಆಯ್ತಾ? ಇದಕ್ಕೆ ಹೆಡ್ಲೈನ್ ಈ ರೀತಿ ಸ್ಟಾರ್ಟ್ ಮಾಡೋಣ. 5ನೇ ತರಗತಿ ಪಠ್ಯ ಪುಸ್ತಕ ಅಂತ ಹೇಳಿನಿ. ಫಸ್ಟ್ ಹೆಡ್ಲೈನ್ ಬರ್ಕೊಳ್ಳೋದು. 5ನೇ ತರಗತಿ ಪಠ್ಯ ಪುಸ್ತಕ. ವಿಶ್ಲೇಷಣೆ ಇಲ್ಲಿದಿಂದ ಚಾಲು ಆಗ್ತದೆ. ಇದು ಜಲ್ದಿ ಮುಗಿತು, ಸಾಲದ. ಫಸ್ಟ್ ಹೆಡ್ಲೈನ್ ಏನ್ ತಗೋಬೇಕು ನಾವು ಅಂದ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಚಾಪ್ಟರ್ ನಂಬರ್ 1 ಜೀವ ಪ್ರಪಂಚ. ಜೀವ ಪ್ರಪಂಚ ಇದಕ್ಕೆ ಎಲ್ಲಿ ವಿವರಣೆ ಬಂದಿರ್ತದ ಅದನ್ನ ನಾ ಮಾತಾಡ್ಕಿಸಂದ್ರ ಬರ್ಸಿರ್ತೀನಿ. ಇದಕ್ಕೆ ಸಂಬಂಧಪಟ್ಟಿದ್ದು ಡೈರೆಕ್ಟ್ ಇತ್ತು ಅಂದ್ರೆ ಒಂದು ವಾಕ್ಯ ಬರೆಸ್ತೀನಿ. ಫಸ್ಟ್ ಜೀವ ಪ್ರಪಂಚ, ಕೆಳಗಡೆ ವರ್ಡ್. ಜೀವ ಅಂದ್ರೆ ಏನು ಅಂದ್ರೆ ಲೈಫ್. ಹಾಗಾದರೆ ಎಲ್ಲಾ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕ ಏನು ಅಂದ್ರೆ ಜೀವಕೋಶ. ಒಂದು ವಾಕ್ಯ ಪಟ್ನೆ ಬರ್ಕೊಂಡು ಬಿಡ್ಬೇಕು. ನನಗೊಂದು ಜರ ಇದು ಕನೆಕ್ಟ್ ಮಾಡಿಕೊಡ್ತೀವಿ. ಎಲ್ಲಾ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕ. ಕಾರ್ಯಾತ್ಮಕದ ಮೂಲ ಘಟಕನೇ ಏನು ಅಂದ್ರ ಮೂಲ ಘಟಕ ಜೀವಕೋಶ ಅಥವಾ ಸೆಲ್ಸ್. ಜೀವಕೋಶ ಸೆಲ್ಸ್ ಅಂತ ಹೇಳಿ ಬರಿತೀವಿ ನಾವು. ಈ ಕಾನ್ಸೆಪ್ಟ್ ಬೇಕು. ಇನ್ನ ಇದರ ನಂತರ ಇಲ್ಲಿ ಏನೋ ಒಂದು 2 ವರ್ಡ್ ಏನ್ ಗೊತ್ತಿರಬೇಕು ಅಂದ್ರ ಭೂಮಿಯ ಮೇಲೆ ದೊಡ್ಡದಾದ ಜೀವಿ ಯಾವುದು ಬೇಕಲ್ಲ. ಮೊದಲ ಜೀವಿಗಳು ಇರುವ ಏಕೈಕ ಗ್ರಹ, ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಆಗಿದೆ. ಫಸ್ಟ್ ಏನೋ ಒಂದು ಕಾನ್ಸೆಪ್ಟ್. ಜಲಚಕ್ರ ಹೊಂದಿರುವ ಏಕೈಕ ಗ್ರಹ ವಾಟರ್ ಸೈಕಲ್. ಜಲಚಕ್ರ ಹೊಂದಿರುವ ಏಕೈಕ ಗ್ರಹ ಯಾವುದು ಅಂದ್ರ SSC ಕ್ವಶನ್ ಕೇಳ್ಯಾರ. ಜಲಚಕ್ರ ಹೊಂದಿರುವ ಏಕೈಕ ಗ್ರಹ ಭೂಮಿ. ನೆಕ್ಸ್ಟ್, ಭೂಮಿಯ ಮೇಲೆ ಇರುವ ಅತಿ ದೊಡ್ಡದಾದ ಜೀವಿ ಅಥವಾ ಸಸ್ತನಿ ಯಾವುದು ಅಂದ್ರ ಬ್ಲೂ ವೇಲ್, ನೀಲಿ ತಿಮಿಂಗಲ. ಬ್ಲೂ ವೇಲ್ ಇದು ಭೂಮಿಯ ಮೇಲೆ ಅತಿ ದೊಡ್ಡದಾದ ಜೀವಿ. ನೀಲಿ ತಿಮಿಂಗಲ ಅಂತ ಹೇಳಿ ಬರ್ತದೆ. ನೀಲಿ ತಿಮಿಂಗಲ. ಇನ್ನ ನೆಲವಾಸಿಗಳಲ್ಲಿ ಅಂದ್ರೆ ಆನ್ ದ ಸರ್ಫೇಸ್ ಆಫ್ ಲ್ಯಾಂಡ್, ನೆಲವಾಸಿಗಳಲ್ಲಿ ದೊಡ್ಡದಾದ ಜೀವಿ ಯಾವುದು ಅಂದ್ರೆ ಆಫ್ರಿಕಾದ ಆನೆ. ಇದು KSIS ಪೊಲೀಸ್ ಕೇಳಿದ್ರು. ನೆಲವಾಸಿಗಳಲ್ಲಿ ದೊಡ್ಡದಾದ ಜೀವಿ ಯಾವುದು ಅಂದ್ರೆ ಆಫ್ರಿಕಾದ ಆನೆ. ಇಷ್ಟು ಇದಕ್ಕೊಂದು ವರ್ಡ್ ತಗೊಂಡ್ರೆ ಹಿಂಗ ಗೊತ್ತಿರಬೇಕು. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಏನು ಅಂದ್ರೆ ಪರಿಸರ ಎನ್ನುವ ವರ್ಡ್ ಬರ್ತದೆ. ಇಲ್ಲ ಅದ ನೋಡಿ, ಪರಿಸರ. ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡು ಬರುವ ಅಂಶಗಳಿಗೆ ಪರಿಸರ ಅಂತೇಳಿ ಕರಿತೇವೆ ನಾವು. ಪರಿಸರ ಎನ್ನುವ ಪದಕ್ಕ ಸಮಾನಾರ್ಥಕವಾಗಿ ಇಂಗ್ಲಿಷ್ನಾಗ ಎನ್ವೈರ್ಮೆಂಟ್. ಈ ಎನ್ವೈರ್ಮೆಂಟ್ ಎನ್ನುವ ಪದ ಎಲ್ಲಿಂದ ಬಂದದ ಅಂತ ಕೇಳ್ತಾರ. ಫ್ರೆಂಚ್ ಭಾಷೆಯಿಂದ ಜನಿಸಿದೆ. ಫ್ರೆಂಚ್ ಭಾಷೆಯ ಮೂಲದಿಂದ ಬಂದಿದೆ.
ಇದು ಫಸ್ಟ್. ನೆಕ್ಸ್ಟ್, ಪರಿಸರ ಎಂದರೆ ಏನು ಅನ್ನೋದಕ್ಕೆ ಇಲ್ಲೇ ಡೆಫಿನೇಷನ್ ಕೊಟ್ಟಾರ. ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡು ಬರುವ ಅಂಶಗಳು ಎಂದರ್ಥ. ಅದನ್ನು ವಾಕ್ಯದಾಗ ಬರ್ಕೊಂಡು ಬಿಡ್ಬೇಕು. ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡು ಬರುವ ಅಂಶಗಳು. ನೆಕ್ಸ್ಟ್, ಇಲ್ಲೊಂದು ವರ್ಡ್ ಅದ ನೋಡ್ರಿ, ಗುಡ್ಡ. ಗುಡ್ಡ ಅಂದ್ರೆ ಕನ್ನಡದಾಗ ಹಿಂಗ ಅಂತೀವಿ, ಇಂಗ್ಲಿಷ್ನಾಗ ಹಿಲ್ ಅಂತ ಹೇಳಿ ಕರಿತೀವಿ ನಾವು. ಆಕ್ಚುಲಿ ನಾವು ಎಲ್ಲ ಪಶ್ಚಿಮ ಘಟ್ಟಗಳನ್ನು ಏನಂತೇಳಿ ಕರ್ಕೋತೀವಿ ಅಂದ್ರೆ ಒಟ್ಟ ಪಶ್ಚಿಮ ಘಟ್ಟ ಅಷ್ಟೇ ಅಂತೀವಿ. ಘಟ್ಟ ಎಂದರೆ ಘಾಟ್ಸ್ ಆಯ್ತು, ಆದ್ರೆ ಅದು ಇರೋದು ನಿಜವಾಗಿ ಹಿಲ್ಸ್. RRB ಎಕ್ಸಾಮ್. ಪಶ್ಚಿಮ ಘಟ್ಟಗಳು ಭೌಗೋಳಿಕವಾಗಿ ಜಿಯೋಗ್ರಫಿಕಲ್ ಬೇಸಸ್, ಭೌಗೋಳಿಕವಾಗಿ ಹಿಲ್ಸ್ ಅಥವಾ ಗುಡ್ಡ ಆಗಿವೆ, ಹಿಲ್ಸ್ಗಳು ಆಗಿವೆ. ನೆಕ್ಸ್ಟ್, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಏನೆಂದು ಕರಿತೀವಿ ಅಂದ್ರ, ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿ ಎನ್ನುತ್ತೇವೆ. ಸಹ್ಯಾದ್ರಿ ಶ್ರೇಣಿಗಳು ಎನ್ನುತ್ತೇವೆ. ಆಕ್ಚುಲಿ ಅವು ರೇಂಜ್ ಅಲ್ಲೇ ಅಲ್ಲ ಅಂತಾರ ಅವ್ರು, ಸಹ್ಯಾದ್ರಿ ಶ್ರೇಣಿಗಳು ಎನ್ನುವರು. ನೆಕ್ಸ್ಟ್, ಒಂದು ವರ್ಡ್ KPSC. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಮಣ್ಣಿನ ಪ್ರಕಾರ. ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣಿನ ಪ್ರಕಾರ ಲ್ಯಾಟ್ರೈಟ್ ಮಣ್ಣಿನ ಪ್ರಕಾರ ಯಾವದದ ಅಂದ್ರ ಲ್ಯಾಟ್ರೈಟ್. ಈ ಲ್ಯಾಟ್ರೈಟ್ ಮಣ್ಣಿಗೆ ಕನ್ನಡದಾಗ ಏನನ್ನಬೇಕು ಅಂದ್ರೆ ಜಂಬಿಟ್ಟಿಗೆಯ ಮಣ್ಣು ಅಂತ ಹೇಳಿ ಕರಿಬೇಕು. ಜಂಬಿಟ್ಟಿಗೆಯ ಮಣ್ಣು. ನೆಕ್ಸ್ಟ್, ಏನು ಪಶ್ಚಿಮ ಘಟ್ಟಗಳು ಎಂತ ತರದ ಬರ್ತಾವ ಅಂತ ಕೇಳ್ತಾರ. ನಿತ್ಯ ಹರಿದ್ವರ್ಣ ಕಾಡುಗಳು ಆಗಿವೆ. ನಿತ್ಯ ಹರಿದ್ವರ್ಣ ಕಾಡುಗಳು. ಏನ್ ಅಲ್ಲಿ ಅದೊಂದು ವರ್ಡ್ ಬರ್ಲಿ, ಪಶ್ಚಿಮ ಘಟ್ಟಗಳು ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು ಆಗಿವೆ. ಇನ್ನು ವರ್ಡ್ ಕಾಡು ಅಂತೇಳಿ ವರ್ಡ್ ಅದ. ಕಾಡು ಅಂದ್ರೆ ಇದರ ಮೀನಿಂಗ್ ಏನು ಅಂದ್ರೆ ಫಾರೆಸ್ಟ್ ಅಥವಾ ಕಾಡು, ಅರಣ್ಯ, ಈ ರೀತಿ ಕರಿತೀವಿ ನಾವು. ಅರಣ್ಯ. ಇಲ್ಲೊಂದು ಕಾನ್ಸೆಪ್ಟ್ ಏನದ ಅಂದ್ರ, ಶ್ವಾಸಕೋಶಗಳು ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋವು. ಶ್ವಾಸಕೋಶಗಳು ಅಂದ್ರ ಅಮೆಜಾನ್ ಮಳೆಯ ಕಾಡುಗಳು ಅಂತ ಹೇಳಿ ಬರೀಬೇಕು. ಏನನ್ಬೇಕ್ರಿ? ಅಮೆಜಾನ್ ಮಳೆಯ ಕಾಡುಗಳು. ಅಮೆಜಾನ್ ಮಳೆಯ ಕಾಡುಗಳು, ರೈನ್ ಫಾರೆಸ್ಟ್. ಈ ವರ್ಡ್ SSC. ಪರಿಸರದ ಸಂರಕ್ಷಣೆಗಾಗಿ ಅರಣ್ಯ ಎಷ್ಟು ನಿಗದಿಪಡಿಸ್ತಾರ ಇರಬೇಕು ಅನ್ನೋದದ. ಪರಿಸರದ ಸಂರಕ್ಷಣೆಗಾಗಿ ಅಥವಾ ಮಾಲಿನ್ಯ ನಿಯಂತ್ರಣಕ್ಕಾಗಿ ಅರಣ್ಯ ಪ್ರದೇಶದ ಶೇಕಡಾ ಪ್ರಮಾಣ ಎಕ್ಸಾಕ್ಟ್ ಕೇಳಿದ್ರೆ 33.33 ಇರತಕ್ಕದ್ದು. ಇದು ಹೇಳ್ಬೇಕು ನಾವು. ಅರಣ್ಯ ಪ್ರದೇಶ ಎಷ್ಟಿರಬೇಕು ಅಂದ್ರೆ 33.33 ಇರತಕ್ಕದ್ದು. ಇಲ್ಲಿ ಎರಡು ವರ್ಡ್. ಭಾರತದಲ್ಲಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ. ಭಾರತದಲ್ಲಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ. ಹೆಚ್ಚು ಅರಣ್ಯ ಹೊಂದಿರುವುದು ಯಾವುದದ ಅಂತ ಕೇಳಿದ್ರು ಒಂದು
ಏನ ಒಂದು ಭಾರತದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ. ಇದರದ ಅಲ್ಲ ಅಂತೀನಿ. ಭಾರತದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ಹರಿಯಾಣ. ಭಾರತದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಹರಿಯಾಣ. ನೆಕ್ಸ್ಟ್, ಇದು ಆದ ಬಳಿಕ ಇಲ್ಲೇ ವರ್ಡ್ ಅದಾವ ನೋಡಿ. ನದಿ ಅಂತ ಹೇಳಿ ಒಂದು ವರ್ಡ್ ಅದ, ಅದಕ್ಕೊಂದು 2 ಪಾಯಿಂಟ್ಸ್ ಬರ್ಕೊಂಡೇ ಬಿಡ್ಬೇಕು. ಆ ಪದ ಬಂದದ ಅಂದ್ರ ನದಿ, ರಿವರ್. ನದಿ ಅಥವಾ ರಿವರ್ ಅಂತ ಹೇಳಿ ವರ್ಡ್ ಬರಿ. ಇದಕ್ಕ ಕಾನ್ಸೆಪ್ಟ್ ಏನ್ ಬರೀಬೇಕು ಅಂದ್ರ, ಅತಿ ಉದ್ದವಾದ ನದಿ, ಪ್ರಪಂಚದ ಉದ್ದವಾದ ನದಿ, ಪ್ರಪಂಚದ ಉದ್ದ ನದಿ ಯಾವದದ ಅತಿ ಕೇಳಿದ್ರು ಅಂದ್ರೆ ನೈಲ್ ನದಿ. ನೈಲ್. ನೆಕ್ಸ್ಟ್, ಪ್ರಪಂಚದ ದೊಡ್ಡದಾದ ನದಿ ಇನ್ ಟರ್ಮ್ಸ್ ಆಫ್ ದಿ ವಾಲ್ಯೂಮ್ ಆಫ್ ವಾಟರ್. ಪ್ರಪಂಚದ ದೊಡ್ಡದಾದ ನದಿ ಇದಕ್ಕೇನು ಹೇಳಬೇಕು ಅಂದ್ರೆ ಅಮೆಜಾನ್. ಇವು ಎರಡು ಯಾವ ಖಂಡಗಳಲ್ಲಿ ಬರ್ತಾವ ಅನ್ನೋದು ಬ್ರೆಕೆಟ್ದ ಪಟ್ನೆ ಬರೀಬೇಕಲ್ರಿ. ಇದು ಆಫ್ರಿಕಾ ಖಂಡದಲ್ಲಿ ಇದೆ. ಇದು ಎಲ್ಲದ ಅಂತ ಕೇಳಿದ್ರಂದ್ರ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಇದೆ. ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ವರ್ಡ್, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬರ್ತದೆ. ಹಾಗಾದ್ರೆ ಭಾರತದಲ್ಲಿ ಏನದಂದ್ರ ಉದ್ದವಾದ ನದಿ. ಭಾರತದಲ್ಲಿ ಹರಿಯುವ ಉದ್ದವಾದ ನದಿ. ಹರಿಯುವ ಉದ್ದವಾದ ನದಿ ಗಂಗಾನೇ ಹೇಳ್ಬೇಕು. ಗಂಗಾ. ಗಂಗಾ ನದಿ ಅಪ್ರಾಕ್ಸಿಮೇಟ್ಲಿ ಏನದಂದ್ರೆ ಘೋಷಿತವಾಗಿ ದೂರುವುದು 2510 ಕಿಲೋಮೀಟರ್. ಇದು ಆದ್ರೆ ತೋರ್ಸದ ನಿಮ್ಗೆ 2525 ಅದು ಹಿಂಗೆ ತೋರಿಸ್ತದ. ಬಟ್ ಇದು ನಮ್ಮಲ್ಲಿ ಘೋಷಿತವಾಗಿರುವುದು 2510 ಕಿಲೋಮೀಟರ್. ನೆಕ್ಸ್ಟ್ ವರ್ಡ್, ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ. PSI ಕ್ವಶನ್. ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅಂದ್ರೆ ಕೃಷ್ಣ. ಇದು ಆದ ಬಳಿಕ ನೆಕ್ಸ್ಟ್ ವರ್ಡ್, ತೊರೆಗಳು ಅಂದ್ರೆ ಸಣ್ಣ ಉಪನದಿಗಳಲ್ಲಿ ಹಳ್ಳ ಹಿಂಗಂತಾರ. ಜೇನು ಹುಳ ಅಂತ ಹೇಳಿ ವರ್ಡ್ ಅದ ನೋಡ್ರಿ. ಜೇನು ಹುಳ. ಇದಕ್ಕ ಹೆಡ್ಲೈನ್ ಬರೋದ್ ಕೇಸಂದ್ರ ಅಥವಾ ಜೇನು ನೊಣ ಎಲ್ಲ ಒಂದೇ ರೀದು. ಜೇನು ಹುಳ ಇದು ಒಂದು ಏನು ಅಂದ್ರೆ ಕೀಟಗಳ ಪ್ರಕಾರಕ್ಕೆ ಸೇರಿದೆ. ಕೀಟಗಳ ಪ್ರಕಾರ. ಇನ್ನ ಎರಡನೆಯದ್ದು, ಜೇನು ನೊಣಕ್ಕ 3 ಜೊತೆ ಕಾಲಿನ ರಚನೆ ಇರುತ್ತವೆ. ಕಾಲುಗಳು ಇವೆ. ನೆಕ್ಸ್ಟ್, ಜೇನು ನೊಣಗಳು ಏನದಂದ್ರ ವ್ಯಾಗಲ ನೃತ್ಯ ಮಾಡುತ್ತವೆ. ವ್ಯಾಗಲ್ ಅಂದ್ರೆ 8ರ ಆಕಾರದಲ್ಲಿ ಹಿಂಗ ಡಾನ್ಸ್ ಮಾಡ್ತಾವ. ವ್ಯಾಗಲ ನೃತ್ಯ ಮಾಡುತ್ತವೆ. UPSC ಕೇಳ್ಯಾರ. ವ್ಯಾಗಲ ನೃತ್ಯ ಮಾಡುತ್ತವೆ. ಜೇನು ನೊಣಗಳ ಏನದಂದ್ರ ಕುರಿತು ಅಧ್ಯಯನ. ಜೇನು ನೊಣಗಳ ಸಾಕಾಣಿಕೆಗೆ ಏನಂತಾರ ಅಂತ ಕೇಳ್ತಾರ. ಸಾಕಾಣಿಕೆಗೆ ಏನಂತ ಹೇಳಿ ಕರೀತಾರ್ರಿ? ಎಪಿಕಲ್ಚರ್. ಎಪಿಕಲ್ಚರ್. ನೆಕ್ಸ್ಟ್,
ಜೇನುನೊಣ ಮತ್ತು ಕೆಂಪು ಇರುವೆ ಕಚ್ಚಿದಾಗ, ಜೇನುನೊಣ ಮತ್ತು ಕೆಂಪು ಇರುವೆ ಕಚ್ಚಿದಾಗ, ಕೆಂಪು ಇರುವೆ ಕಚ್ಚಿದಾಗ ಏನು ಬಿಡುಗಡೆ ಆಗ್ತದ ಅಂತ ಕೇಳ್ತಾರ. ಫಾರ್ಮಿಕ್ ಆಮ್ಲ, ಫಾರ್ಮಿಕ್ ಆಸಿಡ್ ಬಿಡುಗಡೆ ಆಗ್ತದೆ. ಫಾರ್ಮಿಕ್ ಆಸಿಡ್. ನೆಕ್ಸ್ಟ್, ಜೇನುನೊಣಗಳ ಭಾಷೆಯನ್ನು ಅಧ್ಯಯನ ಮಾಡಿ ನೊಬೆಲ್ ಪ್ರಶಸ್ತಿ ಪಡೆದವರು. ಜೇನುನೊಣದ ಭಾಷೆ ಅಧ್ಯಯನ ಮಾಡಿ ಅವತರ ಬಗ್ಗೆ ಅಧ್ಯಯನ ಮಾಡಿ ನೊಬೆಲ್ ಪಡೆದವರು. ನೊಬೆಲ್ ಪಡೆದವರು ಯಾರ್ರಿ? ರ್ಯಾಗ್ನರ್ ಫ್ರಿಚ್. ರ್ಯಾಗ್ನರ್ ಫ್ರಿಚ್ ಅಂತೇಳಿ ಬರ್ತಾರೆ. ರ್ಯಾಗ್ನರ್ ಫ್ರಿಚ್. UPSC ಕ್ವಶನ್. ಜೇನುನೊಣಕ್ಕೆ ಎಷ್ಟು ಕಣ್ಣುಗಳು ಇವೆ ಅಂತ ಹೇಳಿ ಕೇಳ್ತಾರ. ಕಣ್ಣುಗಳ ಸಂಖ್ಯೆ 5. ಜೇನುನೊಣಕ್ಕೆ 5 ಏನಂದ್ರೆ ಕಣ್ಣುಗಳು ಇರ್ತಾವ. ಜೇನುತುಪ್ಪದಲ್ಲಿ ಏನು ಇದೆ ಅಂತ ಕೇಳಿದ್ರೆ ಫ್ರಕ್ಟೋಸ್. ಜೇನುತುಪ್ಪದಲ್ಲಿ ಏನದ ಅಂತ ಕೇಳಿದ್ರು ಅಂದ್ರೆ ಫ್ರಕ್ಟೋಸ್. UPSC ಕ್ವಶನ್. ಫ್ರಕ್ಟೋಸ್ ಇದೆ. ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಇರುತ್ತದೆ. ಒಂದಿಷ್ಟರೇ ಕಾನ್ಸೆಪ್ಟ್ಗಳು ಅದರ ಬಗ್ಗೆ ಗೊತ್ತಿರಬೇಕು ಅನ್ನಂಗೆ. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಏನದ ಅಂದ್ರ ಕೀಟಗಳು ಅಂತೇಳಿ ವಾಡಲ್ಲ. ಕೀಟಗಳು ಎದರದಿಂದ ಉಸಿರಾಟ ಮಾಡ್ತಾವ ಅಂತ ಕೇಳ್ತಾರ. ಕೀಟಗಳು ಟ್ರೇಕಿಯಾದಿಂದ ಉಸಿರಾಟ ಮಾಡುತ್ತವೆ. ಟ್ರೇಕಿಯಾದಿಂದ ಉಸಿರಾಟ ಮಾಡುತ್ತವೆ. ಇದು ಹೇಳಬೇಕು ನಾವು. ಉಸಿರಾಟ ಮಾಡುತ್ತವೆ. ನೆಕ್ಸ್ಟ್ ವರ್ಡ್, ಇಲ್ಲೊಂದು HW ಕೊಡ್ತೀನಿ. ನಾನೇ ಆಮೇಲೆ ಹೇಳಿರ್ತೀನಿ, ಕರೀರಿ ಮೊದಲು ನೀವು. ಕೀಟಗಳಿಂದ ನಡೆಯುವ ಪರಾಗಸ್ಪರ್ಶ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಕೀಟಗಳಿಂದ ನಡೆಯುವ ಪರಾಗಸ್ಪರ್ಶ ಡ್ಯಾಶ್. ಏನೆಂದು ಕರೆಯುತ್ತಾರೆ? ಇದು ಗೊತ್ತಿರಬೇಕು. ಇದೊಂದು ನೀವು ಹೇಳ ನೋಡೋಣ. ನೆಕ್ಸ್ಟ್ ವರ್ಡ್, ಇದು ಆದ ಬಳಿಕ ಕೀಟಗಳು ಆಗನ ಹದ್ದು. ಈಗಲ್. ಅಮೇರಿಕಾದ ರಾಷ್ಟ್ರೀಯ ಸಂಕೇತ ಏನು ಅಂದ್ರ, ಅಮೇರಿಕಾದ ರಾಷ್ಟ್ರೀಯ ಸಂಕೇತ ರಣಹದ್ದೆ ಅದ. ರಣಹದ್ದು. ಇದು ವರ್ಡ್. ಇನ್ನ ಈ KSRP PSI ಕೇಳಿದ್ರು. ರಣಹದ್ದುಗಳು ಕರ್ನಾಟಕದಾಗ ಎಲ್ಲಿ ಅದಾವ ಅಂತ ಕೇಳ್ತಾರ. ರಣಹದ್ದುಗಳ ಸಂರಕ್ಷಣಾ ತಾಣ ರಾಮದೇವರ ಬೆಟ್ಟ. ರಣಹದ್ದುಗಳ ಸಂರಕ್ಷಣಾ ತಾಣ ಎಲ್ಲಿದೆ ಅಂದ್ರ ರಾಮನಗರ ಜಿಲ್ಲೆ, ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ, ರಾಮನಗರ ಜಿಲ್ಲೆ. ಈಗೆಲ್ಲಿ ರಾಮನಗರ ಅನ್ನೋದ್ರಿ ಈಗ ಚೇಂಜ್ ಆಗ್ಯದಲ್ಲ ಹೆಸರು. ಹಾಗಾದ್ರೆ ರಾಮನಗರ ಜಿಲ್ಲೆಯ ಬದಲಾಗಿ ಏನನ್ಬೇಕ್ರಿ ಈಗ? ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ರಿ.
ಬೆಂಗಳೂರು ದಕ್ಷಿಣದ ಜಿಲ್ಲೆ, ಈ ಹೆಸರು ಇರಬೇಕು. ನೆಕ್ಸ್ಟ್ ವರ್ಡ್, ಒಂದು ವರ್ಡ್ ತಗೋತೀನಿ, ಅದಕ್ಕೆ ದೃಷ್ಟಿ ಭಾರಿ ಇರ್ತದ. ಅದರ ಮ್ಯಾಗ 2 ಕ್ವಶನ್ ಬಂದವ, ಅದರ ಐಸೈಟ್ ಭಾರಿ ಇರೋದ್ರಿಂದ. ಈಗಲ್ ಎನ್ನುವ ಪದ ಬಳಸುವ ಕ್ರೀಡೆ, ಈಗಲ್ ಪದ ಬಳಸುವ ಕ್ರೀಡೆ ಎಲ್ಲಿ ಅಂತ ಕೇಳ್ತಾರ. ಕೇಳ್ಯಾರ ನೋಡ್ರಿ ಆಲ್ರೆಡಿ ವರ್ಡ್. ಬಳಸುವ ಕ್ರೀಡೆ ಗಾಲ್ಫ್, ಗಾಲ್ಫ್ ಎನ್ನುವ ಕ್ರೀಡೆಯೊಳಗ ಬಳಸ್ತಾರೆ ಈಗಲ್ ಎನ್ನುವ ಪದ. ಇನ್ನ ನೆಕ್ಸ್ಟ್, ಅತಿ ದೊಡ್ಡದಾದ ಗೂಡನ್ನು ಕಟ್ಟುವುದು ಯಾವುದು ಅಂತ ಕೇಳ್ತಾರ. ದೊಡ್ಡದಾದ ಗೂಡು ಕಟ್ಟುವುದು, ಗೂಡು ಕಟ್ಟುವ ಪಕ್ಷಿ ಈಗಲ್ ಅಂದ್ರೆ ಹದ್ದು ಎಂದರ್ಥ. ನೆಕ್ಸ್ಟ್, ಇನ್ನ ಅದರ ಐಸೈಟ್ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ ಎಕ್ಸಾಮ್ದಾಗ. ಅದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನೋಡ್ತದ ಅಂತ ಹೇಳ್ತಾರ. ಹಾ ಬರ್ರಿ. ಹದ್ದಿನ ದೃಷ್ಟಿಯು ಐಸೈಟ್, ನೋಡುವ ನೋಟ. ಹದ್ದಿನ ದೃಷ್ಟಿಯು ಮಾನವನಕ್ಕಿಂತ 4 ರಿಂದ 8 ಪಟ್ಟು ಹೆಚ್ಚಾಗಿರುತ್ತದೆ. ಮಾನವನಕ್ಕಿಂತ 4 ರಿಂದ 8 ಪಟ್ಟು ಹೆಚ್ಚಾಗಿರುತ್ತದೆ. 4 to 8 times ಸ್ಟ್ರಾಂಗರ್ ದೆನ್ ಮ್ಯಾನ್. 4 ರಿಂದ 8 ಪಟ್ಟು ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ವರ್ಡ್, ಹದ್ದು ಆಯ್ತು. ಹಾವು, ಹಾವಿನ ಬಗ್ಗೆ ಬರೀಬೇಕು. ಹಾವು ಸ್ನೇಕ್. ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು ಅಂತ ಕೇಳ್ತಾವ. ಭಾರತದ ರಾಷ್ಟ್ರೀಯ ಸರೀಸೃಪ, ಸರೀಸೃಪ ಅಂದ್ರೆ ಉದ್ದವಾದ ದೇಹ ಹೊಂದಿರುವ ರೆಪ್ಟೈಲ್ಸ್. ರಾಷ್ಟ್ರೀಯ ಸರೀಸೃಪ ಕಾಳಿಂಗ ಸರ್ಪ ಅಂದ್ರೆ ನಾಗರ ಹಾವು. ಕಾಳಿಂಗ ಸರ್ಪ, ಕಿಂಗ ಕೋಬ್ರಾ ಅಂತಾರ. ಇಂಗ್ಲಿಷ್ನಾಗೂ ಪದಗಳು ಬರ್ಕೋಬೇಕು ಹಂಗಿ. ಕಿಂಗ ಕೋಬ್ರಾ. ನೆಕ್ಸ್ಟ್, ಯಾವ ಹಾವನ್ನು ಅದರ ಚರ್ಮದ ಸೌಂದರ್ಯಕ್ಕಾಗಿ ಕೊಲ್ಲಲಾಗುತ್ತದೆ ಅಂದ್ರೆ ಇದನ್ನೇ. ಕಾಳಿಂಗ ಸರ್ಪವನ್ನು, ಮತ್ತೇನೋ ಒಂದು ಪೈಥಾನ್ ಅಂತೇಳಿ ಬರ್ತದೆ. ಕಾಳಿಂಗ ಸರ್ಪವನ್ನು ಅದರ ಚರ್ಮದ ಸೌಂದರ್ಯಕ್ಕಾಗಿ ಕೊಲ್ಲಲಾಗುವುದು ಅಥವಾ ಕೊಲ್ಲುತ್ತಾರೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ. 1972
ಭಾರತದಲ್ಲಿ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ. ನೆಕ್ಸ್ಟ್ ಬರೋದು, ಇನ್ನ ಪ್ರಾಚೀನ ಕಾಲದಲ್ಲಿ ಹಾವುಗಳಿಗೆ 4 ಕಾಲುಗಳು ಇದ್ದವು. ಪ್ರಾಚೀನ ಕಾಲದಲ್ಲಿ ಹಾವಿಗೆ 4 ಕಾಲು ಇದ್ದು ನಶಿಸಿ ಹೋಗ್ಯಾವ. 4 ಕಾಲುಗಳನ್ನು ಹೊಂದಿತ್ತು. ಆದರೆ ಯಾಕೆ ನಶಿಸಿ ಹೋಯ್ತು ಅನ್ನೋದಕ್ಕೆ ಬೇಕಲ್ಲ. ಲಾಮಾರ್ಕನ ಅಂಗಾಂಗಗಳ ನಿರುಪಯೋಗ, ಆ ತತ್ವದಿಂದ ಯಾವ ಉಪಯೋಗ ಮಾಡ್ಕೊಳ್ಳಲ್ಲ ಅವು ನಶಿಸಿ ಹೋತಾವ. ಲಾಮಾರ್ಕನ ಅಂಗಾಂಗಗಳ ನಿರುಪಯೋಗ ಕ್ರಿಯೆಯಿಂದ, ನಿರುಪಯೋಗದಿಂದ ನಶಿಸಿ ಹೋಗಿದೆ. ಇದು ಹೇಳ್ಬೇಕು ನಾವು, ನಿರುಪಯೋಗದಿಂದ ನಶಿಸಿ ಹೋಯಿತು. ನೆಕ್ಸ್ಟ್, ಹಾವಿಗೆ 2 ವಿಷದ ಹಲ್ಲು ಇರ್ತಾವ. ಅವಕ್ಕ ಇಂಗ್ಲಿಷ್ನಾಗ ವೆನಮ್ಸ್ ಅಂತ ಹೇಳಿ ಕರೀತಾರ. ಸ್ನೇಕ್, ಇದಕ್ಕ ಏನದಂದ್ರ ವೆನಮ್. ಈ ರೀತಿ ಕರೀತಾರ, ವೆನಮ್ಸ್ ಅಂತ ಹೇಳಿ ಬರೀತಾರ, ಅಥವಾ ಫ್ಯಾಂಗಸ್ ಅಂತ ಹೇಳಿ ಬರೀರಿ. ಹಾವಿನ ವಿಷದ ಹಲ್ಲುಗಳು, FANGS, ಫ್ಯಾಂಗಸ್. ಹಾವಿನ ವಿಷದ ಹಲ್ಲು, ವಿಷದ ಹಲ್ಲುಗಳು. ಫ್ಯಾಂಗಸ್, ಇದು ಹೇಳಬೇಕು. ನೆಕ್ಸ್ಟ್ ವರ್ಡ್, ಕಾಳಿಂಗ ಸರ್ಪಗಳು ಎಲ್ಲಿ ಕಂಡು ಬರ್ತಾವ? ಇದರ ಹೈಯೆಸ್ಟ್ ಅದಕ್ಕೆ ಅಥವಾ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ಕಾಳಿಂಗ ಸರ್ಪಗಳ ತವರೂರು, ಕಾಳಿಂಗ ಸರ್ಪಗಳ ತವರೂರು, ತವರೂರು ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ SDA ಕ್ವಶನ್ ಕೇಳಿದ್ರು ನೋಡ್ರಿ. ಇದು ಶಿವಮೊಗ್ಗ ಜಿಲ್ಲೆಯ ಆಗುಂಬೆ, ಇದು ಅದರ ತವರೂರು ಆಗಿದೆ. ಇನ್ನ ಹಾವುಗಳಿಗೆ ಶಬ್ದ ಕೇಳಿಸಲಕ್ಕ ಕಿವಿ ಇರಲ್ಲ, ಚರ್ಮದ ಮೂಲಕ ಶಬ್ದ ಕೇಳಿಸಿಕೊಳ್ಳುತ್ತವೆ. ಹಾವು ಶಬ್ದವನ್ನು ಕೇಳಿಸಿಕೊಳ್ಳುವುದು ಅಥವಾ ಶಬ್ದವನ್ನು ಗ್ರಹಿಸುವುದು. ಶಬ್ದ ಗ್ರಹಿಸುವ ಅಂಗ, ಗ್ರಹಿಸುವುದು ಚರ್ಮದ ಮೂಲಕ. ಚರ್ಮದ ಮೂಲಕ ಶಬ್ದ ಗ್ರಹಿಸುತ್ತದೆ. ಇದು ಹೇಳಿ, ಚರ್ಮದ ಮೂಲಕ ಶಬ್ದವನ್ನು ಗ್ರಹಿಸುತ್ತದೆ. ನೆಕ್ಸ್ಟ್ ವರ್ಡ್, ಹಾವು ಆಯ್ತು. ಮಣ್ಣು, ಮಣ್ಣಿನ ಬಗ್ಗೆ 1-2 ವರ್ಡ್ ಈಗ ಬರ್ಕೋಬೇಕು ಮೊದಲ. ಮಣ್ಣು ಎಂದರೆ ಏನು ಅಂದ್ರೆ ಸಾಯಿಲ್, SOIL, ಸಾಯಿಲ್. ಮಣ್ಣಿನ ಕುರಿತು ಅಧ್ಯಯನ ಮಾಡುವುದು, ಮಣ್ಣಿನ ಕುರಿತು ಅಧ್ಯಯನ ಮಾಡುವುದು. ಅಧ್ಯಯನ ಮಾಡುವುದು ಪೆಡಾಲಜಿ, ಪೆಡಾಲಜಿ. ಇದು ವರ್ಡ್ ತಗೋಬೇಕು. ಏನೋ ಒಂದು ಕಾನ್ಸೆಪ್ಟ್ ಮತ್ತೇನದ? ಭಾರತದಲ್ಲಿ ಹೆಚ್ಚಿಗೆ ಇರುವ ಮಣ್ಣಿನ ಪ್ರಕಾರ ಯಾವುದು? ಭಾರತದಲ್ಲಿ ಹೆಚ್ಚಿಗೆ ಇರುವ ಮಣ್ಣು ಮೆಕ್ಕಲು ಮಣ್ಣು ಅಥವಾ ಅಲೈವಲ್ ಸಾಯಿಲ್ಸ್?
ಯಾವುದು ಅಂದ್ರೆ ಮೆಕ್ಕಲು ಮಣ್ಣು ಅಲೈವಲ್ ಸಾಯಿಲ್ಸ್. ಎಷ್ಟು ಪರ್ಸೆಂಟೇಜ್ ಅದ ರೀ? 43%. 43% ಆಫ್ ದಿ ಟೋಟಲ್ ಇಂಡಿಯನ್ ಏನದಂದ್ರೆ ಜಿಯೋಗ್ರಫಿಕಲ್ ಏರಿಯಾದ ಬರ್ತದೆ. ಏನೋ ಒಂದು ವರ್ಡ್. ಕರ್ನಾಟಕದಲ್ಲಿ ಹೆಚ್ಚಿಗೆ ಇರುವ ಮಣ್ಣಿನ ಪ್ರಕಾರ ಅಥವಾ ಹೆಚ್ಚಿಗೆ ಹಂಚಿಕೆಯಾದ ಮಣ್ಣಿನ ಪ್ರಕಾರ. ಕರ್ನಾಟಕದಲ್ಲಿ ಹೆಚ್ಚಿಗೆ ಇರುವ ಮಣ್ಣಿನ ಪ್ರಕಾರ ಯಾವುದು ಅಂತ ಕೇಳ್ತಾರೆ. ನಮ್ಮಲ್ಲಿ ಕಪ್ಪು ಮಣ್ಣು ಇರ್ತದೆ. ಸಾರಿ, ರೆಡ್ ಸಾಯಿಲ್ಸ್ ಸೆಕೆಂಡ್ ಕ್ಯಾಂಪ್. ಕಪ್ಪು ಮಣ್ಣು. ಕರ್ನಾಟಕದಲ್ಲಿ ಹೆಚ್ಚಿಗೆ ಇರುವ ಮಣ್ಣಿನ ಪ್ರಕಾರ ಯಾವುದು ಅಂದ್ರೆ ಕೆಂಪು ಅಂತ ಹೇಳ್ಬಾರೆ. ಹೌದು, ಮಣ್ಣು ಕೆಂಪಿಗೆ ಯಾಕೆ ಇರ್ತದ ಅಂತ ಕೇಳಿದ್ರಂದ್ರ, ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾದ ವಸ್ತು, ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾದ ವಸ್ತು, ಕೆಂಪು ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಅಂದ್ರ ಕಬ್ಬಿಣದ ಆಕ್ಸೈಡ್. ಕಬ್ಬಿಣದ ಆಕ್ಸೈಡ್ಗಳು. ಇದು ಹೇಳು, ಕಬ್ಬಿಣದ ಆಕ್ಸೈಡ್ಗಳು. ನೆಕ್ಸ್ಟ್ ಇಷ್ಟೆಲ್ಲ ವರ್ಡ್ ಹೇಳೋದು. ಬೆಳಕು ಅಂತ ಹೇಳಿ ಬರ್ರಿ. ಬೆಳಕು, ಲೈಟ್. ಬೆಳಕು, ಲೈಟ್. ನಮಗೆ ನೈಸರ್ಗಿಕ ಬೆಳಕಿನ ಮೂಲ ಯಾವುದು ಅಂದ್ರ, ನೈಸರ್ಗಿಕ ಬೆಳಕಿನ ಮೂಲ, ಬೆಳಕಿನ ಮೂಲ ಸೂರ್ಯ. ಬೆಳಕಿನ ಮೂಲ ಯಾವುದು ಅಂತ ಕೇಳಿದ್ರಂದ್ರೆ ಸೂರ್ಯ ಅಂತ ಹೇಳೋಣ. ಹಾಗಾದ್ರೆ ಸೂರ್ಯನ ಬೆಳಕು ಭೂಮಿಗೆ ಎಷ್ಟು ಸಮಯದಾಗ ಬರ್ತದ ಅಂತ ಕೇಳ್ತಾರ. ಸೂರ್ಯನ ಬೆಳಕು ಭೂಮಿಗೆ ಬರಲು ಸುಮಾರು 8 ನಿಮಿಷ ತೆಗೆದುಕೊಳ್ಳುವುದು. ನೆಕ್ಸ್ಟ್, ಸೂರ್ಯನ ಬೆಳಕು ಭೂಮಿಗೆ ಬರ್ತದಲ್ಲ, ಯಾವ ವಿಧಾನದಲ್ಲಿ ಬರ್ತದ? ವಿಕಿರಣ. ಸೂರ್ಯನ ಬೆಳಕು ಭೂಮಿಗೆ ವಿಕಿರಣ ರೂಪದಲ್ಲಿ ಅಂದ್ರ ರೇಡಿಯೇಷನ್. ವಿಕಿರಣ ಬ್ರೇಕೆಟ್ದಾಗ ರೇಡಿಯೇಷನ್ ವಿಧಾನದಲ್ಲಿ ಬರುತ್ತದೆ. ವಿಧಾನದಲ್ಲಿ ಬರುತ್ತದೆ. ಇದು ಹೇಳ, ರೇಡಿಯೇಷನ್ ವಿಧಾನದಲ್ಲಿ ಬರುತ್ತದೆ. ನೆಕ್ಸ್ಟ್ ಏನದಂದ್ರ ಚಂದ್ರನ ಬೆಳಕು ಭೂಮಿಗೆ ಬರಲು, ಚಂದ್ರನ ಬೆಳಕು ಭೂಮಿಗೆ ಬರಲು 1.3 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. 1.3 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. 1.3 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ PSI ಕ್ವಶನ್. ನಾವು ಶಕ್ತಿಯನ್ನು ನೇರವಾಗಿ ಸೂರ್ಯನಿಂದ ಪಡೆಯುತ್ತೇವೆ. We get energy directly from sun. ನಾವು ಶಕ್ತಿಯನ್ನು ನೇರವಾಗಿ ಸೂರ್ಯನಿಂದ ಪಡೆಯುತ್ತೇವೆ. ಸೂರ್ಯನಿಂದ ಪಡೆಯುತ್ತೇವೆ. ನೆಕ್ಸ್ಟ್ ಪಕ್ಷಿಗಳು ಅಂತ ಹೇಳಿ ಬಾಡದ. ಪಕ್ಷಿಗಳು, ಇದಕ್ಕೊಂದು 4 ಪದಗಳು ಇರಬೇಕು. ಪಕ್ಷಿಗಳಿಗೆ ಇಂಗ್ಲಿಷ್ನಾಗ ಏನಂತೀವಿ ಅಂದ್ರೆ ಬರ್ಡ್ಸ್. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನನ್ನಬೇಕು ಅಂದ್ರೆ ಆರ್ನಿಥೋಲಾಜಿ. ನೀವು ವಾಕ್ಯ ಕರೆಕ್ಟ್ ಬರ್ಕೋಬೇಕ್ರಿ. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದು ಆರ್ನಿಥೋಲಾಜಿ.
ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದು ಆರ್ನಿಥೋಲಾಜಿ. ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಸರೀಸೃಪಗಳಿಂದ ವಿಕಾಸಗೊಂಡಿವೆ. ನೆಕ್ಸ್ಟ್, ಪಕ್ಷಿಗಳಲ್ಲಿ ವಾಯುವಿಕ ಟೊಳ್ಳಾದ ಮೂಳೆಗಳು ಇರುತ್ತವೆ. ಅದಕ್ಕೆ ಹಗರಿರ್ತಾವ, ಹಾರಾಡ್ತಾವ. ವಾಯುವಿಕ ಟೊಳ್ಳಾದ ಮೂಳೆಗಳು ಇವೆ. ವಾಯುವಿಕ ಟೊಳ್ಳಾದ ಮೂಳೆಗಳು ಇವೆ. ಪಕ್ಷಿಗಳಲ್ಲಿ ವಾಯುವಿಕ ಟೊಳ್ಳಾದ ಮೂಳೆಗಳು ಇವೆ. ನೆಕ್ಸ್ಟ್, ನೈಸರ್ಗಿಕ ರಡಾರ್ ಎಂದು ಕರೆಯುವುದು. ನ್ಯಾಚುರಲ್ ರಡಾರ್. ನೈಸರ್ಗಿಕ ರಡಾರ್. UPSC ಕ್ವಶನ್. ರಡಾರ ರೇಡಿಯೋ ಡಿಟೆಕ್ಟಿವ್ ಅಂಡ್ ರೇಂಜಿಂಗ್ ಅಂತ ಕರೀತಾರ. ನೈಸರ್ಗಿಕ ರಡಾರ್ ಎಂದು ಕರೆಯುವುದು ಪಾರಿವಾಳ ಪಿಜನ್. ಪಾರಿವಾಳ. ಪಾರಿವಾಳ. ನೆಕ್ಸ್ಟ್, ಇವೆಲ್ಲ ಮತ್ತೆ ಮುಂದೆ ಚಾಪ್ಟರ್ದಾಗ ಎಲ್ಲರೂ ಬಂದಿದ್ರು ಮತ್ತೆ ಎಕ್ಸ್ಟ್ರಾ ಹೇಳಿರ್ತೀನಿ. ಇಲ್ಲೇ ಏನೋ ಒಂದು ವರ್ಡ್ ಅದನ್ನು. ಶೇಂಗಾ ಅಂತ ಹೇಳಿ ವರ್ಡ್ ಅದ, ಅದರ ಬಗ್ಗೆ ಬರೀ. ಶೇಂಗಾಕ ಇಂಗ್ಲಿಷ್ನಾಗ ಏನಂತೀವಿ ಅಂದ್ರೆ ಗ್ರೌಂಡ್ ನಟ್. ಬೆಂಗಳೂರು ಕಡೆಯವರು ನೆಲಗಡಲೆ ಅಂತಾರ. ಗ್ರೌಂಡ್ ನಟ್. ಫಸ್ಟ್ ಇಲ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಶೇಂಗಾದಲ್ಲಿ ಇರುವ ಪ್ರೋಟೀನ್ ಯಾವುದು ಗೊತ್ತಿರಬೇಕು. ಶೇಂಗಾದಲ್ಲಿರುವ ಪ್ರೋಟೀನ್ ಗ್ಲಾಬುಲಿನ್. ಗ್ಲಾಬುಲಿನ್. ನೆಕ್ಸ್ಟ್, ಮತ್ತೇನು? ಭಾರತಕ್ಕೆ ಶೇಂಗಾ ಪರಿಚಯಿಸಿದವರು. ಭಾರತಕ್ಕೆ ಶೇಂಗಾ ಪರಿಚಯಿಸಿದವರು ಪೋರ್ಚುಗೀಸರು. 17ನೇ ಶತಮಾನದಾಗ ಅವರೇ ತಂದಾರಿ. ದವರು ಪೋರ್ಚುಗೀಸರು. ನೆಕ್ಸ್ಟ್, ಇಂಡಿಯಾದೊಳಗ ಏನದಂದ್ರ ಶೇಂಗಾ ಸಂಶೋಧನಾ ಕೇಂದ್ರ ಎಲ್ಲದ ಅಂತ ಕೇಳ್ತಾರ. ಜುನಾಗಢ್. ಬರ್ರಿ, ಭಾರತದಲ್ಲಿ ಶೇಂಗಾ ಸಂಶೋಧನಾ ಕೇಂದ್ರ ಇರುವುದು ಜುನಾಗಢ್, ಗುಜರಾತ್. ಶೇಂಗಾ ಸಂಶೋಧನಾ ಕೇಂದ್ರ ಇರುವುದು ಜುನಾಗಢ್, ಗುಜರಾತ್. ಶೇಂಗಾ ಸಂಶೋಧನಾ ಕೇಂದ್ರ ಜುನಾಗಢ್, ಗುಜರಾತ್. ಅತಿ ಹೆಚ್ಚು ಶೇಂಗಾ ಬೆಳೆಯುವುದು ಗುಜರಾತ್. ಅತಿ ಹೆಚ್ಚು ಶೇಂಗಾ ಬೆಳೆಯುವುದು ಗುಜರಾತ್. ಅತಿ ಹೆಚ್ಚು ಶೇಂಗಾ ಬೆಳೆಯುವುದು ಗುಜರಾತ್. ಏನೋ ಒಂದು ವರ್ಡ್. ಚಿತ್ರದುರ್ಗ ಜಿಲ್ಲೆ ಚಳ್ಳಕೇರಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೇರಿ ಶೇಂಗಾ ಉತ್ಪಾದನೆಗೆ ಹೆಸರುವಾಸಿ. ಶೇಂಗಾ ಉತ್ಪಾದನೆಗೆ ಹೆಸರುವಾಸಿ. ನೆಕ್ಸ್ಟ್ ವರ್ಡ್. ಬರಲಿ. ಯಾವುದೇ ಬೀಜಗಳು ಮೊಳಕೆ ಒಡೆದು ಸಸಿ ಆದ್ರ ಅದಕ್ಕ ಕಾರಣ ಏನು ಅಂದ್ರೆ ಜೈವಿಕ ಅಂಶ. ಅಲ್ಲೇ ವರ್ಡ್. ಜೀವವನ್ನು ಹೊಂದಿರುವುದಕ್ಕೆ ಜೈವಿಕ ಅಂಶ ಎನ್ನುತ್ತೇವೆ. ಜೀವವನ್ನು ಹೊಂದಿರುವವು ಬಯೋಟಿಕ್, ಅಬಯೋಟಿಕ್ ತರ. ಜೀವವನ್ನು ಹೊಂದಿರುವವು ಜೈವಿಕ, ಬಯೋಟಿಕ್ ಎನ್ನುತ್ತೇವೆ.
ನಿರ್ಜೀವ ವಸ್ತುಗಳನ್ನು ಅಜೈವಿಕ ಅಬಯೋಟಿಕ್, ನಿರ್ಜೀವಿಗಳನ್ನು ಜೀವ ಇರ್ಲಾರ್ದನ್ನ ಅಬಯೋಟಿಕ್ ಎನ್ನುವರು. ಜೀವ ಇರಲಾರದ ಅಂಶಗಳಿಗೆ ಅಬಯೋಟಿಕ್ ಅಥವಾ ನಿರ್ಜೀವಿಗಳು ಎನ್ನುತ್ತೇವೆ. ನೆಕ್ಸ್ಟ್, ಬೀಜ ಸೀಡ್ಸ್. ಬೀಜಗಳು ಮೊಳಕೆ ಒಡಿಬೇಕು ಅಂದ್ರೆ ಏನು ಬೇಕು? ಮೊಳಕೆ ಒಡೆಯಲು ಆಕ್ಸಿಜನ್ ಬೇಕು, ಕಂಪಲ್ಸರಿ. ಸೂರ್ಯನ ಬೆಳಕು ಬೇಕಾಗಲ್ಲ. ಮೊಳಕೆ ಒಡೆಯಲು ಅಥವಾ ಸಸ್ಯ ಆಗಲು ಮೊಳಕೆ ಒಡೆಯಲು ಆಕ್ಸಿಜನ್ ಬೇಕಾಗುವುದು. ಈ ವರ್ಡ್ ಬಹಳ ಕರೆಕ್ಟ್ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ SSC ಕ್ವಶನ್, ಬೀಜಗಳು ಮೊಳಕೆ ಒಡೆಯಲು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ಬೀಜಗಳು ಮೊಳಕೆ ಒಡೆಯಲು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ನೆಕ್ಸ್ಟ್ ವರ್ಡ್ ಐತ್ರೆ ಏನ. ಇದು ಆದ ಬಳಿಕ ಇಲ್ಲಿ ಒಂದು ಸಣ್ಣದ ಕಾನ್ಸೆಪ್ಟ್ ಏನದಂದ್ರ, ಈ ಇನ್ ಸೇತು ಎಕ್ಸ್ ಸೇತು ಅಂತ ಹೇಳಿ ಬರ್ತಾವ ಪರಿಸರದಾಗ. ಏನ್ ಇನ್ ಸೇತು ಎಕ್ಸ್ ಸೇತು ಅಂತ ಹೇಳಿ ಒಂದು ವರ್ಡ್ ಬರ್ತದ. ಹಾಗಾದರೆ ಏನದಂದ್ರ, ಬೀಜಗಳ ಸಂರಕ್ಷಣೆ ಎನ್ನುವುದು ಪರಿಸರದೊಳಗ ಏನು ಇನ್ ಸೇತು ಎಕ್ಸ್ ಸೇತು ಅಂತೇಳಿ ನೀವು ಆಮೇಲೆ ನನಗೆ ಆನ್ಸರ್ ಹೇಳ್ರಿ. ಬೀಜಗಳ ಸಂರಕ್ಷಣೆ ಎನ್ನುವುದು, ಸಂರಕ್ಷಣೆ ಎನ್ನುವುದು ಡ್ಯಾಶ್, ಇದು ಕ್ವಶನ್ ಮಾರ್ಕ್. ನೆಕ್ಸ್ಟ್, ಇದು ಆದ ಬಳಿಕ ಶೇಂಗಾ ಹುರಿದ ಬಳಿಕ ಅದರಲ್ಲಿ ಇರುವ ಅಂಶ ಏನು ನಾಶ ಆಗ್ತದ ಅಂದ್ರ ಕಿಲ್ಲದ ನೋಡಿ, ಜೈವಿಕ ಅಂಶ. ಒಂದು ವಾಕ್ಯ ಬರದೇ ಬೇಡಿ. ಹುರಿದ ಶೇಂಗಾ ಸಸಿಯಾಗಲು ಹುರಿದಿರುವ ಶೇಂಗಾದಲ್ಲಿ ಜೈವಿಕ ಅಂಶ ನಾಶವಾಗಿರುತ್ತದೆ. ಅದಕ್ಕೆ ಶೇಂಗಾ ಹುರಿದು ಬಿತ್ತಿದ್ರೆ ಸಸಿ ಆಗಲ್ಲ. ಹುರಿದ ಶೇಂಗಾದಲ್ಲಿ ಜೈವಿಕ ಅಂಶ ನಾಶವಾಗುತ್ತದೆ. ನೆಕ್ಸ್ಟ್, ಜೈವಿಕ ಅಂಶವು ನಾಶವಾಗುತ್ತದೆ. ಇಲ್ಲೇ ವರ್ಡ್ ಜೀವಿಗಳು ನಿರ್ಜೀವಿಗಳು ಅಂತ ಹೇಳಿ ಕೇಳ್ಯಾರ. ಅದ್ರಾಗ ಏನು ಅಂಥವು ಐಡೆಂಟಿಫೈ ಮಾಡ್ತಿರ್ ಸರ್ ತಾವು. ಇನ್ನ ಜೀವಿಗಳು ಎಲ್ಲವೂ ಎದರದಿಂದ ಆಗ್ಯಾವ ಅಂದ್ರೆ ಜೀವಕೋಶದಿಂದ ಆಗ್ಯಾವ ಅಂತ ಹೇಳ್ತಾರ. ಏನ್ ಇದಕ್ಕ ಜೀವಕೋಶದಿಂದ, ಒಂದು ಸಸ್ಯ ಜೀವಕೋಶ, ಎರಡನೇದು ಪ್ರಾಣಿ. ಅಲ್ಲಿ ಒಂದು ವರ್ಡ್ ಬರ್ರಿ. ಜೀವಕೋಶದ ಕುರಿತು ಅಧ್ಯಯನ ಮಾಡುವುದು ಸೈಟಾಲಜಿ. ಜೀವಕೋಶಗಳ ಕುರಿತು ಅಧ್ಯಯನ ಮಾಡುವುದು ಸೈಟಾಲಜಿ. ಜೀವಕೋಶದ ಕುರಿತು ಅಧ್ಯಯನ ಮಾಡುವುದು ಸೈಟಾಲಜಿ. ನೆಕ್ಸ್ಟ್ ವರ್ಡ್ ಎನ್ನ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಶ್ವಾಸಕೋಶಗಳು ಏಸದವನ್ನು ಎರಡ. ಹಾಗಾದ್ರೆ ಶ್ವಾಸಕೋಶದ ಬಣ್ಣ ಯಾವ್ದಿರ್ತದ ಅಂದ್ರ ಪಿಂಕ್ ಕಲರ್ ಇರ್ತದ. ಹಾಗಾದ್ರೆ ಏನದಂದ್ರ ಇದು ನಾರ್ಮಲ್ ಕಂಡೀಷನ್ ಆಯ್ತು. ನವಜಾತ ಶಿಶುವಿನ ಶ್ವಾಸಕೋಶದ ಬಣ್ಣ ಬೇರೆನೇ ಇರ್ತದ. ಹಾಗಾದ್ರೆ ಏನದಂದ್ರೆ ಯಾಕಂದ್ರ ಅತಿಯಾದ ಆಮ್ಲಜನಕದ ಸರಬರಾಜಿನಿಂದ. ಅಲ್ಲಿ ಒಂದು ವರ್ಡ್ ಬರ್, ಜೀವಿಗಳ ಉಸಿರಾಟ ಅಂತ ಹೇಳಿ. ಜೀವಿಗಳ ಉಸಿರಾಟ, ಜೀವಿಗಳ ಉಸಿರಾಟ. ಫಸ್ಟ್ ಇದಕ್ಕ ಏನೇನು ಕಾನ್ಸೆಪ್ಟ್ಗಳು ಬೇಕು ಅನ್ನೋದಕ್ಕ ಇಲ್ಲೊಂದು 2-3 ವರ್ಡ್ಗಳು ಹೇಳ್ತೀನಿ ನೋಡ್ರಿ. ಎಲ್ಲಾ ಜೀವಿಗಳು ಉಸಿರಾಟ ಕ್ರಿಯೆ ಮಾಡುತ್ತವೆ. ಹಾಗಾದರೆ ಜೀವಿಗಳು ಉಸಿರಾಟವಾಡುವ ಅಂದ್ರೆ ಉಸಿರಾಡಿಸಬೇಕಾದರೆ ಆಕ್ಸಿಜನ್ ತೆಗೆದುಕೊಂಡು CO2 ಬಿಡುಗಡೆ ಮಾಡುತ್ತವೆ.
ಇದು ಒಂದು ಕಾನ್ಸೆಪ್ಟ್. ಎರಡನೆಯದ್ದು ಲಂಗ್ಸ್ ಅಂತೀವಿ ನಾವು. ಇದಕ್ಕ ಏನನ್ನಬೇಕು ಅಂದ್ರೆ ಲಂಗ್ಸ್. ಹಾಗಾದ್ರೆ ಇದರ ಸುತ್ತ ಹಿಂಗ ಒಂದು ಪೊರೆ ಆವರಿಸಿರ್ತದೆ. ಇದಕ್ಕೆ ಸುತ್ತ ಏನಂದ್ರ ಹಿಂಗ ಪ್ಲೂರಾ ಎನ್ನುವ ಪೊರೆ ಆವರಿಸಿರ್ತದ. ಲಂಗ್ಸ್ ಎನ್ನುವುದು ಇಟ್ ಈಸ್ ಎನ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟದ ಒಂದು ಭಾಗವಾಗಿದೆ. ಇದರೊಳಗ ಬ್ರ್ಯಾಂಕಿಯೋಲ, ಬ್ರ್ಯಾಂಕೈಲ, ಅಲ್ವಿಯೋಲೈ ಇಂಥ ಪದಗಳು, ಡಯಾಫೆರಗಮ್ಮ, ಇವೆಲ್ಲ ಇದರ ಒಂದು ಭಾಗಗಳು ಬರ್ತಾವ. ಇನ್ನ ಮತ್ತೆ ಇದಕ್ಕ ಕಾನ್ಸೆಪ್ಟ್ಗಳು ಏನೇನದವ ಅಂದ್ರೆ ಇದಕ್ಕೊಂದು ವೈಟ್ ಕ್ಯಾನ್ಸರ್ ಅಂತೇಳಿ ಡಿಸೀಸ್ ಬರ್ತದ, ಅಸ್ತಮಾ ಬರ್ತದ, ಶ್ವಾಸಕೋಶಕ್ಕ ಸಿಲಿಕೋಸಿಸ್ ಅಂತೇಳಿ ಡಿಸೀಸ್ ಬರ್ತದ. ಇನ್ನ ಸಸ್ಯಗಳು ಸಹ ಉಸಿರಾಟ ಮಾಡಲು ಆಕ್ಸಿಜನ್ ತೆಗೆದುಕೊಳ್ಳುತ್ತವೆ. ಆ ಸಸ್ಯಗಳ ಉಸಿರಾಟ ಕ್ರಿಯೆ ಹೆಂಗ ನಡೀತದಂದ್ರೆ ಅದರ ಎಲೆಗಳಲ್ಲಿ ಇರುವಂತಹ ಪತ್ರರಂಧ್ರಗಳು ಅಥವಾ ಸ್ಟೊಮೆಟಾದ ಮೂಲಕ ಉಸಿರಾಟ ಮಾಡುತ್ತವೆ. ಇದು ಕಾನ್ಸೆಪ್ಟ್ ಕೊಡಬೇಕು. ಇನ್ನ ಯಾವ್ಯಾವ ಜೀವಿ ಹೆಂಗ್ ಉಸಿರಾಟ ಮಾಡ್ತಾವ ಅನ್ನೋದು ಅದನ್ನ ಒಂಚೂರು ಬರ್ಕೊಳ್ಳೋಣ. ಬರೀರಿ ವರ್ಡ್. ಜೀವಿಗಳ ಉಸಿರಾಟ. ಜೀವಿಗಳ ಉಸಿರಾಟ. ಎಲ್ಲಾ ಜೀವಿಗಳು ಉಸಿರಾಟಕ್ಕಾಗಿ ಆಕ್ಸಿಜನ್ ತೆಗೆದುಕೊಂಡು CO2 ಬಿಡುಗಡೆ ಮಾಡುತ್ತವೆ. ಆಕ್ಸಿಜನ್ ತೆಗೆದುಕೊಂಡು CO2 ಬಿಡುಗಡೆ ಮಾಡುತ್ತವೆ. ನೆಕ್ಸ್ಟ್ ಇಲ್ಲೇ ಏನೋ ಒಂದು ವರ್ಡ್. ಆಕ್ಸಿಜನ್ ಯಾಕೆ ಬೇಕು ಅಂದ್ರ ನಾವು ಸೇವಿಸಿದ ಆಹಾರ ಪ್ಲಸ್ ಅದಕ್ಕ ಆಕ್ಸಿಜನ್ ಕೂಡ್ತು ಅಂದ್ರ ಅವಾಗ ನಮ್ಮ ಶರೀರದಲ್ಲಿ ಶಕ್ತಿ ತಯಾರಾಗುತ್ತದೆ. ಅದನ್ನು ಕ್ಯಾಲೋರಿ ಮಾನದಲ್ಲಿ ಅಳಿಬೇಕು. ಈ ವರ್ಡ್ ಬರ್ಬೋದು. ಆಹಾರ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಶಕ್ತಿ. ಆಹಾರ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಶಕ್ತಿ. ನೆಕ್ಸ್ಟ್, ಜೀವಿಗಳ ದೇಹದಲ್ಲಿ ಹೆಚ್ಚಿಗೆ ಇರುವ ಮೂಲ ವಸ್ತು ಆಕ್ಸಿಜನ್. ಜೀವಿಗಳ ದೇಹದಲ್ಲಿ ಹೆಚ್ಚಿಗೆ ಇರುವ ಮೂಲ ವಸ್ತು ಆಕ್ಸಿಜನ್. ನೆಕ್ಸ್ಟ್, ಮಾನವನ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ 65%. ಮಾನವನ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ 65%. ಆಮ್ಲಜನಕದ ಪ್ರಮಾಣ 65%. ನೆಕ್ಸ್ಟ್, 65% ಇರುತ್ತದೆ. ಸಸ್ಯಗಳ ಉಸಿರಾಟ ಕ್ರಿಯೆ. ಸಸ್ಯಗಳ ಉಸಿರಾಟ ಕ್ರಿಯೆ ಎಲೆಗಳ ಪತ್ರರಂಧ್ರ ಇಂಗ್ಲಿಷ್ನಾಗ ಸ್ಟೊಮೆಟಾ ಮೂಲಕ ನಡೆಯುತ್ತದೆ. ಸಸ್ಯಗಳ ಉಸಿರಾಟ ಕ್ರಿಯೆ ಎಲೆಗಳ ಪತ್ರರಂಧ್ರ ಬ್ರಾಕೆಟ್ದಾಗ ಸ್ಟೊಮೆಟಾ ಮೂಲಕ ನಡೆಯುತ್ತದೆ. ಪತ್ರರಂಧ್ರ ಅಥವಾ ಏನದಂದ್ರೆ ಸ್ಟೊಮೆಟಾ ಮೂಲಕ ನಡೆಯುತ್ತದೆ. ನೆಕ್ಸ್ಟ್, ಆಕ್ಸಿಜನ್ ಕಂಡು ಹಿಡಿದವರು ಜೋಸೆಫ್ ಪ್ರಿಸ್ಲಿ. ಆಕ್ಸಿಜನ್ ಕಂಡು ಹಿಡಿದವರು ಜೋಸೆಫ್ ಪ್ರಿಸ್ಲಿ. ಆಯ್ತ್ರೆ, ಆಕ್ಸಿಜನ್ ಕಂಡು ಹಿಡಿದವರು ಜೋಸೆಫ್ ಪ್ರಿಸ್ಲಿ. ನೆಕ್ಸ್ಟ್, ಅಲ್ಲೇ ವರ್ಡ್. ಮಾನವನ ಅಂದ್ರೆ ಕೆಲವು ಜೀವಿಗಳ ಉಸಿರಾಟದ ಅಂಗ ಗೊತ್ತಿರಬೇಕು. ಈ ಕಡೆ ಜೀವಿಗಳು ಅಂತ ಹೇಳಿ ಬರೀರಿ, ಈ ಕಡೆ ಏನಂದ್ರೆ ಉಸಿರಾಟದ ಅಂಗ ಅಂತ ಹೇಳಿ ಬರ್ಕೋಬೇಕು. ಉಸಿರಾಟದ ಅಂಗ. ಮಾನವ ಶ್ವಾಸಕೋಶ. ಶ್ವಾಸಕೋಶ. ಮಾನವನ ಉಸಿರಾಟ ಕ್ರಿಯೆ ಹೆಂಗ ಅಂದ್ರೆ ಶ್ವಾಸಕೋಶದಿಂದ. ಮೀನು ಕಿವಿರು. ಮೀನುಗಳು ಕಿವಿರು. ಮೀನುಗಳು ಕಿವಿರು ಅಥವಾ GILS ಗಿಲ್ಸ್.
ಮೀನು ಕಿವಿರು ಗಿಲ್ಸ್. ನೆಕ್ಸ್ಟ್ ಆಯ್ತ್ರ ಇನ್ ವರ್ಡ್ ಕೀಟಗಳು. ಕೀಟಗಳು ಟ್ರೇಕಿಯಾ. ಕೀಟಗಳು ಟ್ರೇಕಿಯಾ. ಸಸ್ಯಗಳು ಪತ್ರರಂಧ್ರ. ಪತ್ರರಂಧ್ರಗಳ ಮೂಲಕ ಉಸಿರಾಟ ಮಾಡುತ್ತವೆ. ಪತ್ರರಂಧ್ರಗಳ ಮೂಲಕ. ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಜಿರಳೆ ಯಾವ ಅಂಗದಿಂದ ಉಸಿರಾಟ ಮಾಡುತ್ತದೆ? ಇದು ನೀವು ಹೇಳಿ. ಜಿರಳೆ ಡ್ಯಾಶ್. ನೆಕ್ಸ್ಟ್ ಇನ್ನ ಒಂದಿಷ್ಟು ಪಾಯಿಂಟ್ಸ್ಗಳು ಇಲ್ಲೇ ಬರ್ಕೋಬೇಕು. ಲಂಗ್ಸ್ ಎನ್ನುವುದು ಉಸಿರಾಟ ವ್ಯವಸ್ಥೆಯ ಅಥವಾ ಏನಂದ್ರ ರೆಸ್ಪಿರೇಟರಿ. ಲಂಗ್ಸ್ ಅಥವಾ ಶ್ವಾಸಕೋಶ ಎನ್ನುವುದು ರೆಸ್ಪಿರೇಟರಿ ಸಿಸ್ಟಮದ ಒಂದು ಭಾಗವಾಗಿದೆ. ನೆಕ್ಸ್ಟ್ ಈ ರೆಸ್ಪಿರೇಟರಿದಾಗ ಪ್ರಮುಖ ಭಾಗಗಳು ಗೊತ್ತಿರಬೇಕು. ಯಾವ್ಯಾವು ಅಂದ್ರ, ಒಂದು ಏನದಂದ್ರ ಟ್ರೇಕಿಯಾ. ಎರಡು ಬ್ರ್ಯಾಂಕೈ. ಬ್ರ್ಯಾಂಕಿಯೋಲ್. ಬ್ರ್ಯಾಂಕಿಯೋಲ್. ಅಲ್ವಿಯೋಲೈ. ನೆಕ್ಸ್ಟ್ ಇನ್ನು ಶ್ವಾಸಕೋಶಕ್ಕೆ ಬರುವ ಕಾಯಿಲೆಗಳು. ಶ್ವಾಸಕೋಶಕ್ಕೆ ಬರುವ ಕಾಯಿಲೆ ಸಿಲಿಕೋಸಿಸ್, ಅಸ್ತಮಾ, ಬಿಳಿ ಕ್ಯಾನ್ಸರ್, ವೈಟ್ ಕ್ಯಾನ್ಸರ್ ಅಂತ ಹೇಳಿ ಬರ್ತದೆ. ವೈಟ್ ಕ್ಯಾನ್ಸರ್ ಎನ್ನುವುದು ಯಾವ ಪ್ರಕಾರದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಬರುತ್ತದೆ? ಇದು ಕ್ವಶನ್ ಮಾರ್ಕ್. ಯಾವ ಪ್ರಕಾರದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರಿಗೆ ವೈಟ್ ಕ್ಯಾನ್ಸರ್ ಬರ್ತದ ಅನ್ನೋದು ಗೊತ್ತಿರಬೇಕು. ಅದು ವರ್ಡ್ ಬರೆದರೆ ಇಲ್ಲ. ಬಿಳಿ ಕ್ಯಾನ್ಸರ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಜೀವಿಗಳು ಯಾವ್ಯಾವು ಏನೇನು ತಿಂದು ಬದುಕ್ತವ ಅನ್ನೋದ್ರ ಬಗ್ಗೆ, ಜೀವಿಗಳ ಆಹಾರ ಸೇವನೆಯ ಅಂಶಗಳು ಏನೇನು ತಿನ್ಬಹುದವ ಅನ್ನೋದು. ಇನ್ನ ಸಸ್ಯಗಳು ತಮ್ಮ ಆಹಾರ ಹೇಗೆ ತಯಾರಿಸಿಕೊಳ್ಳುತ್ತವೆ? ಇಲ್ಲೊಂದಿಷ್ಟು ಕಾನ್ಸೆಪ್ಟ್ಗಳದಾವ. ಅವಕ್ಕ 4 ಪ್ರಮುಖವಾದ ಅಂಶಗಳು ಬೇಕಾಗ್ತಾವ. ಆ 4 ನಾವು ಈ ರೀತಿ ಅನ್ನೋದಂದ್ರ ಏನೇನ ಆಲೋಚನೆಗಳು ಬೇಕು ಅದಕ್ಕೆ ಅನ್ನೋದು. ಫಸ್ಟ್ ಏನದಂದ್ರ ಸಸ್ಯಗಳ ಬೇರಿನ ರಚನೆ. ತಾವು ಹಿಂಗ ಬರ್ಕೊಂಡು ಬಿಡ್ಬೇಕ್ರಿ ಇದಕ್ಕೆ. ಈಗ ಸಸ್ಯಗಳಿಗೆ ಏನದಂದ್ರ 4 ಅಂಶಗಳಿಂದ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಫಸ್ಟ್ ಏನ್ ಬೇಕು ಅಂದ್ರೆ ದ್ವಿತೀಯ ಅನ್ನುವ ಪದ ಸಂಸ್ಕೃತದಾಗ ಹೇಳ್ತೀವಿ. ಇದಕ್ಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತೀವಿ. ಇದು ಸೂರ್ಯನ ಬೆಳಕು ಬೇಕು ಫಸ್ಟ್. ಎರಡನೆಯದ್ದು ಎಲೆ ಹೆಂಗಿರಬೇಕು ಅಂದ್ರೆ ಹಸಿರು ಎಲೆ ಇರಬೇಕು.
ಹಸಿರು ಎಲೆ ಇರಬೇಕು ಅಂದ್ರ ಎಲಿ ಯಾಕೆ ಹಸಿರು ಇರ್ತದ ಅಂತ ಕೇಳ್ತಾರ. ಅದ್ರೊಳಗೆ ಕ್ಲೋರೋಫಿಲ್ ಇರ್ತವ. ಆ ಕ್ಲೋರೋಫಿಲ್ ಅದ್ರಲ್ಲಿ ಯಾವ ಧಾತು ಇರ್ತದ ಅಂತ ಕೇಳ್ತಾರ, ಮೆಗ್ನೀಷಿಯಂ ಇರ್ತವ. ಇನ್ನ ಎಲೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು, ಈ ಉಸಿರಾಟದ ಭಾಗಗಳು ಇರ್ತಾವ, ಇವಕ್ಕ ಪತ್ರ ರಂಧ್ರಗಳು ಅನ್ನಬೇಕು. ಪತ್ರ ರಂಧ್ರಗಳು. ಪತ್ರ ರಂಧ್ರಗಳಿಗೆ ಇಂಗ್ಲಿಷ್ನಾಗ ಸ್ಟೊಮೆಟ ಅಂತ. ಈ ಪತ್ರ ರಂಧ್ರಗಳ ಮೂಲಕ ಇವು ವಾತಾವರಣದಿಂದ ಏನನ್ನು ತೆಗೆದುಕೊಳ್ಳುತ್ತವೆ ಅಂದ್ರೆ ಆಕ್ಸಿಜನ್ ತೆಗೆದುಕೊಳ್ಳುತ್ತವೆ, ಆಕ್ಸಿಜನ್ ಸೇವಿಸುತ್ತವೆ. ಲವಣಗಳು ಬೇಕು. ನೀರಿನ ಸೂತ್ರ ಏನು ಅಂದ್ರೆ H2O. ಮಿನರಲ್ಸ್ ಅಂದ್ರ ಲವಣಗಳು ಬೇಕು. ಆ ಲವಣ ಮತ್ತು ನೀರನ್ನು ಸಸ್ಯಗಳು ಹೀರ್ಕೋಬೇಕು ಮತ್ತು ಮ್ಯಾಗ ಹಿಂಗ ಕಳಿಸ್ಬೇಕಲ್ಲ. ಇದಕ್ಕೆ ನಾವು ಏನನ್ನಬೇಕು ಅಂದ್ರೆ ಲೋಮನಾಳ ತತ್ವದ ಮೂಲಕ ಆ ಸಸ್ಯದ ಎಲ್ಲಾ ಭಾಗಗಳಿಗೆ ಕೆಪಿಲರಿ ಆಕ್ಷನ್ ಅಂತಾರ. ಲೋಮನಾಳ ತತ್ವದ ಮೂಲಕ ಏನಾಗ್ತದ ಅಂದ್ರೆ ಇವೆಲ್ಲ ರೈಸ್ ಆತಾವ ಎಲ್ಲಿ, ಸಸ್ಯಗಳಲ್ಲಿ. ಇವುಗಳನ್ನ ಸಸ್ಯದ ವಿವಿಧ ಭಾಗಗಳಿಗೆ ತೆಗೆದುಕೊಂಡು ಹೋಗುವ ಕೆಲಸ ಯಾವುದು ಮಾಡ್ತದ ಅಂತ ಕೇಳ್ತಾರ. ಝೈಲಮ್. ಝೈಲಂ ಅನ್ನುವ ಅಂಗಾಂಶನೇ ಏನ್ ಸಾಗಾಣಿಕೆ ಮಾಡ್ತದ ಅಂದ್ರೆ ನೀರು ಮತ್ತು ಲವಣಗಳು. ಇನ್ನ ಬೇರುಗಳ ಮೂಲಕ ಹಿಂಗ ರೈಸ್ ಆಗಿ ಏನದಂದ್ರೆ ಎಲೆಗೆ ಹೋಗ್ತದ. ಆಗ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತದ. ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎನ್ನುವುದು ಏನು ಅಂದ್ರ, ಫೋಟೋ ಅಂದ್ರ ಬೆಳಕು, ದ್ಯುತಿ ಅಂತಾರೆ ಇದು ಸಂಸ್ಕೃತದಾಗ. ಹಾಗಾದ್ರೆ ಫೋಟೋ ಸಿಂಥೆಸಿಸ್ದಿಂದ ಸಸ್ಯಗಳ ಎಲೆಗಳಲ್ಲಿ ಆಹಾರ ಶಕ್ತಿ ತಯಾರಾಗ್ತದೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಶಕ್ತಿ ತಯಾರಾಗ್ತದಲ್ಲ, ಆ ಶಕ್ತಿಯನ್ನ ನಾವು ATP ರೂಪದಲ್ಲಿ ಗುರುತಿಸ್ತೀವಿ. ATP ಅಂದ್ರ ಇಟ್ ಇಸ್ ಅನ್ ಕರೆನ್ಸಿ ಆಫ್ ಪ್ಲಾಂಟ್ಸ್. ನಾಣ್ಯಗಳ ಏನದಂದ್ರ ಸಸ್ಯಗಳ ನಗರ ನಾಣ್ಯ ಎಂದು ಕರೆಯುತ್ತಾರೆ. ಎಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂದಂಗ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನದಿಂದ ಎರಡೇ ಕಲರ್ಸ್ ತಗೋಬಹುದು. ಒಂದು ರೆಡ್ ಬೇಕು ಅಥವಾ ಬ್ಲೂ ಕಲರ್ ತೋತದ. ಬ್ಲೂ ಕಲರ್ ರೆಡ್ ಅರೆ ತಗೋಬೇಕು, ಬ್ಲೂ ಅರೆ. ಅವಾಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಗುತ್ತದೆ. ಉಸಿರಾಟಕ್ಕಾಗಿ ಸಸ್ಯಗಳು ತೆಗೆದುಕೊಳ್ಳುವುದು ಏನು ಅಂದ್ರೆ ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್. ಇಲ್ಲೊಂದು ಸಣ್ಣದು ವರ್ಡ್ ಅದನು. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ನವನ್ನು ಅವಲಂಬಿಸಿವೆ. ಹೌದ್ರೆ? ಅದು ಬೇರೆ. ಇಲ್ಲೊಂದು ವರ್ಡ್ ಏನದಂದ್ರ CO2 ಎನ್ನುವುದು ಸಹ ಬಹಳ ಪ್ರಾಮುಖ್ಯತೆ. ಈ ಫೋಟೋಸಿಂಥೆಸಿಸ್ ಕ್ರಿಯೆದೊಳಗ CO2 ತೋತಾವ. ಇಲ್ಲಿ ಒಂದು ವರ್ಡ್ ಏನದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಹೀರಿಕೊಳ್ಳುತ್ತವೆ. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾದರೆ ಸಸ್ಯದ ಎಲ್ಲಾ ಭಾಗಗಳಿಗೆ ಶಕ್ತಿ ರವಾನೆ ಮಾಡೋದು ಯಾವುದು ಅಂದ್ರೆ ಫ್ಲೋಯಂ ಅಂಗಾಂಶ. ಫ್ಲೋಯಂ ಎಂದರೆ ಏನು ಅಂದ್ರೆ ಫುಡ್ ಅಂದಂಗ. ಇದು ಆಹಾರ ಸಾಗಾಣಿಕೆ ಮಾಡುತ್ತದೆ. ಇಷ್ಟು ವರ್ಡ್ ಅದು. ಈ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಕಂಪ್ಲೀಟ್ JJ ಬ್ಲ್ಯಾಕ್ಮನ್ ಎನ್ನುವವರು ಸಂಶೋಧನೆ ಮಾಡಿ ಕೊಡ್ತಾರ. ಕಂಪ್ಲೀಟ್ ಪ್ರೊಸೀಜರ್ ಬ್ಲ್ಯಾಕ್ಮನ್ ಎನ್ನುವವರ ಸಂಶೋಧನೆ. ಮೊದಲು ಸ್ಟಾರ್ಟ್ ಮಾಡಿದವರು ಬೇರೆ ಬೇರೆ ಸೈಂಟಿಸ್ಟ್ಗಳು ಇರ್ತಾರ. ಅಂತಿಮವಾಗಿ ಕಂಪ್ಲೀಟ್ ಒಂದು ಪ್ರೊಸೀಜರ್ ಕೊಟ್ಟವರು JJ ಬ್ಲ್ಯಾಕ್ಮನ್. ಇಷ್ಟು ಇದರದ ಕಾನ್ಸೆಪ್ಟ್ಗಳು ಹಿಂಗೆ ಬರ್ಕೋಬೇಕು ಚಿತ್ರದಾಗ. ಇಲ್ಲೊಂದು ಲಾಸ್ಟ್ ವರ್ಡ್. ನಮಗೆ ಆಮ್ಲಜನಕದ ಮೂಲ ಎಲ್ಲಿಂದ ಬರ್ತದ ಅಂತ ಕೇಳ್ಯಾರ PSI. ನಮಗೆ ಆಮ್ಲಜನಕದ ಮೂಲ ಎಲ್ಲಿಂದ ಬರ್ತದ ಅಂದ್ರ ಈ ಎಲಿ ಹಸರು ಇರ್ಬೇಕ್ರ,
ಎಲೆ ಹಸಿರಿರಬೇಕು ಅಂದ್ರೆ ಅದಕ್ಕೆ ಏನು ಬೇಕು? ನೀರು. ಹಾಗಾದರೆ ನೀರಿನ ಮೂಲದಿಂದನೇ ಬರುತ್ತದೆ. ನೀರಿನ ಮೂಲದಿಂದ ನಮಗೆ ಆಮ್ಲಜನಕ ದೊರೆಯುತ್ತದೆ ಅಂದಂಗ ಲಾಸ್ಟ್ ಪ್ರೊಸೀಜರ್ ಕ್ಲಿಯರ್ ಆಗ್ಬಾರ್ದು. ಇಲ್ಲ ಇದರ ಬಗ್ಗೆ ಏನದಂದ್ರ ನಮಗ್ ಐಡಿಯಾ ಇರಬೇಕು. ಅಂದ್ರ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೀತದಲ್ಲ, ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅವಶ್ಯಕವಾಗಿ ಏನು ಬೇಕು ಅಂದ್ರೆ ಒಂದು ಸೂರ್ಯನ ಬೆಳಕು ಬೇಕು, ಎರಡನೆಯದ್ದು ವಾಯುಗೋಳದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಬೇಕು, ಮೂರನೆಯದು ಎಲೆಗಳಲ್ಲಿ ಇರುವ ಪತ್ರ ಹರಿತ್ತು ಬೇಕು, ನಾಲ್ಕನೆಯದ್ದು ನೀರು ಖನಿಜ ಲವಣಗಳು ಬೇಕು. ಈ 4 ಅಂಶಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವ. ಆದ್ದರಿಂದ ಎಲ್ಲಾ ಹಸಿರು ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಅಂದ್ರ ಸ್ವಪೋಷಕಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಮಾನವ ಮತ್ತು ಉಳಿದ ಜೀವಿಗಳು ಪರಪೋಷಕಗಳು. ಆಹಾರಕ್ಕಾಗಿ ನಾವು ಸಸ್ಯವನ್ನು ಅವಲಂಬಿಸಿರುತ್ತೇವೆ. ಅಂದ್ರೆ ಸಸ್ಯ ಆಹಾರ ತಯಾರಿಸಿಕೊಳ್ಳಲು ಬೇಕಾಗಿರುವ 4 ಅಂಶಗಳು ಯಾವ್ಯಾವದವ ಅಂದ್ರ ಸೌರಶಕ್ತಿ, ಕಾರ್ಬನ್ ಡೈಆಕ್ಸೈಡ್, ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಮತ್ತು ಯಾವುದು ಅಂದ್ರೆ ನೀರು ಖನಿಜ ಲವಣಗಳು. ಇಷ್ಟೆಲ್ಲ ನೀವು ಬರ್ಕೊಂಡು ಬನ್ನಿ. ಉಳಿದಿದ್ದ ಕ್ಲಾಸ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.